ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಈ ದಿನದಲ್ಲಿ 22ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಒಟ್ಟಿಗೆ ಈ ತಿಂಗಳಲ್ಲಿ 2 ಕಂತಿನ ಹಣ ಸಿಗ್ತಾ ಇರುವಂಥದ್ದು ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೆಲ್ಲ ಒಂದು ಕಡೆ ಖುಷಿ ವಿಚಾರ ಆದರೆ ಒಂದು ಕಡೆ ಬೇಜಾರಾಗುವಂಥ ವಿಷಯನೂ ಕೂಡ ಇದೆ. ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಂಡ್ಬಿಡೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ 21ನೇ ಕಂತಿನ ಹಣ ಬಿಡುಗಡೆ ಆಯಿತು. ನಾಳೆಗೆ 8 ದಿನ ಆಗುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿ. ಇದುವರೆಗೂ ಒಂದು 50%ಗಿಂತ ಹೆಚ್ಚು ಜನಗಳಿಗೆ ಹಣ ಬಂದಿದೆ. ಬಟ್ ಆದರೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ. ಬಹುಶಃ ಇನ್ನೊಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಖಂಡಿತವಾಗ್ಲೂ ಈಗ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ ಬಟ್ ಆದರೆ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಅಂತೇಳ್ಬಿಟ್ಟು. ಖಂಡಿತವಾಗ್ಲೂ ಬರುತ್ತೆ. ಯಾಕಂತಂದರೆ ಒಂದೇ ದಿನ ಬಿಡುಗಡೆ ಆಗಿದ್ದ ದಿನವೇ ಎಲ್ರಿಗೂ ಕೂಡ ಬರೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 ತಿಂಗಳವರೆಗೂ ಕೂಡ ಟೈಮ್ನ ತಗೊಳುತ್ತಲ್ವಾ. ಸೊ ಹಾಗಾಗಿ ನಿಮಗೆ ಬಿಡುಗಡೆ ಆಗಿದೆ ಅಂದರೆ ನಿಮ್ಮ ಜಿಲ್ಲೆಗೆ 100% ನಿಮಗೂ ಕೂಡ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದು PM ಕಿಸಾನ್ ಯೋಜನಾ ಹಣ ಥರ ಸ್ಪೀಡಾಗಿ ಬರೋಲ್ಲ ಅಲ್ವಾ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅದೇ ಸ್ಲೋ ಆಗಿ ಬರೋದ್ರಿಂದ ಆಲ್ಮೋಸ್ಟ್ ಒಂದು 15 ದಿನ 20 ದಿನದಷ್ಟರಲ್ಲಿ ಖಂಡಿತವಾಗ್ಲೂ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುವಂಥ ಚಾನ್ಸಸ್ ಇದೆ. ವೆಯ್ಟ್ ಮಾಡೋಣ, ಓಕೆನಾ. ಸದ್ಯಕ್ಕೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಬಹುಶಃ ನಾನು ಹೇಳಿದಾಗ ಇನ್ನೊಂದು 4-5 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಬಿಡುಗಡೆ ಆಗುತ್ತೆ, ಓಕೆನಾ. 21ನೇ ಕಂತಿನ ಹಣ ಏನೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಬಿಟ್ರು. 22ನೇ ಕಂತಿನ ಹಣ ಬಿಡುಗಡೆಗೂ ಕೂಡ ಇವತ್ತು ದಿನಾಂಕನ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. 21ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದೀವಿ. 22ನೇ ಕಂತಿನ ಹಣನೂ ಕೂಡ ಪೆಂಡಿಂಗ್ ಇರೋದ್ರಿಂದ ಅದನ್ನು ಗೌರಿ ಗಣೇಶ ಹಬ್ಬದ ದಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಅಂದರೆ ಆ ಹಬ್ಬಗಳಲ್ಲಿ ಕೊಟ್ಟರೆ ನೆನಪಿರುತ್ತಲ್ವಾ. ಸೊ ಹಾಗಾಗಿ 100% ಹಬ್ಬ ದಿನ ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋಣ. ಯಾಕಂದರೆ ಆಲ್ಮೋಸ್ಟ್ ಒಂದು 4-5 ಕಂತಿಂದನೂ ಕೂಡ ಹಬ್ಬಗಳಲ್ಲೇ ಕೊಡ್ತಾ ಇರೋದ್ರಿಂದ ಈ ಕಂತು ಕೂಡ 100% ಹಬ್ಬ ದಿನ ಬಂದೇ ಬರುತ್ತೆ. ಬೆಳಗ್ಗೆ ಆಲ್ಮೋಸ್ಟ್ ಬರಲ್ಲ, ಒಂದು ಸಂಜೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಗೌರಿ ಗಣೇಶ ಹಬ್ಬದ ದಿನವೂ ಕೂಡ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇದು ನಿಜವಾಗ್ಲೂ ಇದೊಂದು ಖುಷಿ ವಿಚಾರ. ಒಂದೇ ತಿಂಗಳಲ್ಲಿ 4,000 2 ಕಂತನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಷ್ಟು ಪೆಂಡಿಂಗ್ ಇದ್ರೂ ಕೂಡ ಖುಷಿ ಆಗುತ್ತೆ ಈ ರೀತಿಯಾಗಿ ಕೊಟ್ಟರೆ ಜನಗಳಿಗೆ, ಓಕೆನಾ. ಇದು ಒಂದು ಕಡೆ ಆದರೆ ಇನ್ನು ಬೇಜಾರಾಗುವಂಥ ವಿಷಯನೂ ಕೂಡ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತೆ ಅಲ್ವಾ. ಏನಪ್ಪ ಬೇಜಾರಾಗುವಂಥ ವಿಷಯ ಅಂತಂದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಟ್ವಿಸ್ಟನ್ನ ಕೊಟ್ಬಿಟ್ಟಿದ್ದಾರೆ. ಏನಂತಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಗಿದ್ದು ಜೂನ್ ತಿಂಗಳ ಹಣ, ಗೌರಿ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳ ಹಣನ ಕೊಡ್ತೀವಿ. ಅಲ್ಲಿಗೆ ಯಾವುದೂ ಕೂಡ ಪೆಂಡಿಂಗ್ ಇರೋದಿಲ್ಲ, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು ಆಗಸ್ಟದನ್ನ ನೆಕ್ಸ್ಟ್ ಮಂತಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಈ ಹಿಂದೆನೂ ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಏಪ್ರಿಲ್ ಮೇದು ಕೊಟ್ಟಿದ್ದೀವಿ, ಇನ್ನು ಜೂನ್ ಮಾತ್ರನೇ ಕೊಡಬೇಕು, ಜುಲೈ ಮಾತ್ರನೇ ಕೊಡಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ಮತ್ತೆ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಜೂನ್ ತಿಂಗಳನ್ನ ವರಮಹಾಲಕ್ಷ್ಮಿ ಕೊಟ್ಟಿದ್ದೀವಿ, ಜುಲೈ ದಿನ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ, ಇನ್ಯಾವುದೂ ಕೂಡ ಪೆಂಡಿಂಗ್ ಇರೋದಿಲ್ಲ, ಆಗಸ್ಟ್ ಮಾತ್ರನೇ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದ್ದು ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಅಥವಾ ಗೊತ್ತಿಲ್ಲೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಅಥವಾ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಇವಾಗ 21ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ವ. 20ನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿರಲಿಲ್ಲ. ಅವರೆಲ್ರಿಗೂ ಕೂಡ 20ನೇ ಕಂತಿನ ಹಣನೂ ಕೂಡ 21 ಬಿಡುಗಡೆ ಆದಮೇಲೆ ಒಟ್ಟೊಟ್ಟಿಗೆ ಬರ್ತಾ ಇದೆ. ಎಷ್ಟೋ ಜನಗಳಿಗೆ ಒಟ್ಟೊಟ್ಟಿಗೆ ಬರಲಿಲ್ಲ ಅಂತಂದ್ರೂ ಕೂಡ ಇವತ್ತು 20 ಬಂದಿದೆ, ಇನ್ನೊಂದು 2-3 ದಿನ ಬಿಟ್ಟು 21 ಬಂದಿದೆ. ಸೊ ಈ ರೀತಿಯೂ ಕೂಡ ತುಂಬ ಜನಕ್ಕೆ ಬಂದಿದೆ. ಸೊ ಅವ್ರೇನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರಾ ಅಂತಲೂ ಕೂಡ ಒಂದು ಕ್ಷಣ ಡೌಟ್ ಆಗುತ್ತೆ. ಹಾಗೇನಾದರೂ ಇವರು 20, 21, 22 ಸ್ಕಿಪ್ ಮಾಡಿ ಡೈರೆಕ್ಟ್ 23 ಹಾಕಿದಿದ್ರೆ ಬಹುಶಃ ಪೆಂಡಿಂಗ್ ಇರೋ ಹಣ ಬರ್ತಿರ್ಲಿಲ್ಲ ಅನಿಸುತ್ತೆ. ಸೊ ಇವರು ಈ ರೀತಿ ಗೊತ್ತಿದ್ದು ಈ ರೀತಿ ಮಾಡ್ತಾ ಇದ್ದಾರೋ ಅಥವಾ ಬೇಕಂತ 2 ತಿಂಗಳು ಸ್ಕಿಪ್ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನೋಡೋಣ, ನಿಮ್ಮೆಲ್ಲರ ಪ್ರಕಾರ ಇವಾಗ ಬಿಡುಗಡೆ ಆಗಿರುವಂಥದ್ದು 21ನೇ ಕಂತಿನ ಹಣ. ನಮಗಿನ್ನೂ ಕೂಡ 22, 23, 24 3 ತಿಂಗಳ ಹಣ ಬರಬೇಕು. ನೋಡೋಣ 22 ಬಿಡುಗಡೆ ಆದಮೇಲೆ ಮತ್ತೆ ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅವಾಗ ಗೊತ್ತಾಗುತ್ತಾ ಇನ್ನೂ 2 ತಿಂಗಳು ಪೆಂಡಿಂಗ್ ಇದೆಯೋ ಅಥವಾ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರಾ. ಖಂಡಿತವಾಗ್ಲೂ ಕಾಯ್ದು ನೋಡೋಣ.
ಸದ್ಯಕ್ಕಂತೂ ಇದೇ ಟ್ವಿಸ್ಟನ್ನ ಅವ್ರು ಕೊಟ್ಟಿರೋದು. ಈ ಸರಿನೂ ಕೂಡ ಹಿಂದೆ ಹೇಳಿದರು, ಬಟ್ ಆವಾಗ ಜನಗಳು ನೋಡೋಣ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಬಟ್ ಇವಾಗ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಜನಗಳ ಅಭಿಪ್ರಾಯದ ಪ್ರಕಾರ 21ನೇ ಕಂತಿನ ಹಣ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇದು ಜೂನ್ ತಿಂಗಳ ಹಣ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಪ್ರಕಾರ ಇದೆ. ಖಂಡಿತವಾಗ್ಲೂ ಅದು 23ನೇ ಕಂತಿನ ಹಣ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು 21 ಅಂತಲೇ ನಾವು ಕನ್ಸಿಡರ್ ಮಾಡುವಂಥದ್ದು. ನೋಡೋಣ ಮತ್ತೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಕೊಡ್ತಾರಾ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.